ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತು ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತಿದ್ದೀನಿ. ಹೇಗೂ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅಲ್ವಾ? ಸಂಕ್ರಾಂತಿ ಹಬ್ಬ ಅಂದ ತಕ್ಷಣನೇ ನೆನಪಾಗೋದೇನೇ ಪೊಂಗಲ್ಲು, ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು. ಕೆಲವರು ಖಾರ ಪೊಂಗಲ್ಲು ಮಾಡ್ತಾರೆ, ಕೆಲವರು ಬರೀ ಸಿಹಿ ಪೊಂಗಲ್ ಮಾತ್ರನೇ ಮಾಡ್ತಾರೆ. ತುಂಬ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ವೀಕ್ಷಕರೇ. ಅದರಲ್ಲೂ ನನ್ನ ಅಥೆಂಟಿಕ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಒಂದು ಸಾಂಪ್ರದಾಯಿಕ ಶೈಲಿನಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಟೈಮ್ ಕನ್ಸಂಪ್ಷನ್ನು ಕೂಡ ತುಂಬ ಕಡಿಮೆ ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು ವೀಕ್ಷಕರೇ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನೀವು ಕೂಡ ಮನೆಯಲ್ಲಿ ಬಂದು ಟ್ರೈ ಮಾಡಿ ವೀಕ್ಷಕರೇ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ನಾರ್ಮಲ್ ಅಕ್ಕಿ ತಗೊಳ್ಳಿ. ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಇವಾಗ ನಾನು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ತೊಳ್ಕೊಂಡ್ಬಿಟ್ಟು ಬರ್ತೀನಿ. 2-3 ಸರಿ ತೊಳ್ಕೊಂಡಿದ್ದೀನಿ. ಅದಾದ ನಂತರ ಅದೇ ಸೇಮ್ ಮೆಷರ್ಮೆಂಟ್ ಕಪ್ಪಲ್ಲೇ 1 ಕಪ್ಪು ಹಾಲು ಹಾಕ್ಕೊಂಡಿದ್ದೀನಿ. ಅದೇ ಮೆಷರ್ಮೆಂಟ್ ಕಪ್ಪಲ್ಲಿ 4 ಕಪ್ಪು ನೀರನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ನೋಡಿ, 1, 2 ಇದೇ ಥರನೇ ಒಟ್ಟು 4 ಕಪ್ಪು ಆ್ಯಡ್ ಮಾಡ್ತೀನಿ ನೀರನ್ನು. ಟೋಟಲಿ 4 ಕಪ್ಪು ನೀರು, ಆಮೇಲೆ 1 ಕಪ್ಪಷ್ಟು ಹಾಲು ಹಾಕಬೇಕಾಗತ್ತೆ. ಟೋಟಲಿ 5 ಕಪ್ ಹಾಕಬೇಕಾಗತ್ತೆ. ಇಷ್ಟನ್ನು ಹಾಕಿದ ನಂತರ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ವೆಯ್ಟ್ ಹಾಕ್ಬಿಟ್ಟು 2-3 ಕೂಗಿಸ್ತೀನಿ. ಈಗ ನಮ್ಮನೆ ಕುಕ್ಕರಲ್ಲಿ 3 ಕೂಗಿಗೆಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಸೊ ಆದಷ್ಟು ಕೂಡ ನುಣ್ಣಗೆ ಬೇಯಬೇಕಾಗತ್ತೆ ಬೇಳೆಗಳು. ಇಲ್ಲ ಅಂತ ಅಂದರೆ ಅಗಳಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಪೊಂಗಲ್ಲು. ಹಾಗಾಗಿ ಆದಷ್ಟು ಕೂಡ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಅದಾದ ನಂತರ ನೋಡಿ, ಇವಾಗ ನಾನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಯಾವ ರೀತಿಯಾಗಿ ಬೇಳೆ ಮತ್ತು ಅನ್ನ ಎರಡನ್ನೂ ಕೂಡ ಬೆಂದ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಅದು ಬೆಂದಿರೋದನ್ನು ಸ್ವಲ್ಪ ನಾವು ಆ ಸ್ಪೂನಿನ ಸಹಾಯದಲ್ಲೇನೆ ಸ್ವಲ್ಪ ಈ ಥರ ಮಾಡಿಬಿಟ್ಟು ಮ್ಯಾಶ್ ಮಾಡ್ತಾ ಹೋಗಬೇಕಾಗತ್ತೆ. ಸ್ವಲ್ಪ ಈ ಥರ ಮ್ಯಾಶ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಕೂಡ ಆಗುತ್ತೆ. ನೋಡಿ, ಇಷ್ಟು ಬೆಂದಿರಬೇಕಾಗತ್ತೆ. ಕ್ಲೀನಾಗೆಲ್ಲ ಬೆಂದ್ಬಿಟ್ಟಿದೆ ಹೆಸರು ಬೇಳೆ ಮತ್ತು ಅನ್ನ ಎರಡನ್ನೂ ಕೂಡ. ನೋಡಿ, ಇಷ್ಟು ತೆಳ್ಳಗಾಗಿರಬೇಕು ಪೊಂಗಲ್ಲಿಗೆ. ಕಾಣಿಸ್ತಾ ಇದೆಯಲ್ಲ? ಈ ಥರ ತುಂಬ ಗಟ್ಟಿಯಾಗೆಲ್ಲ ಬೇಯಿಸ್ಕೋಬಾರ್ದು. ಆದಷ್ಟು ಕೂಡ ಈ ಥರ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕಾಗತ್ತೆ ಅನ್ನ ಮತ್ತು ಬೇಳೆನ. ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನಿವಾಗ 2 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಮೆಜರ್ಮೆಂಟು ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋ ಅಂಥವ್ರು ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಕಡಿಮೆ ತಿಂತೀವಿ ಅಂತ ಅನ್ನೋ ಅಂಥವ್ರು ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ, ಇದು ಕರೆಕ್ಟು ಪ್ರಮಾಣದಲ್ಲಿ ಇರುತ್ತೆ. ಸೊ 2 ಕಪ್ಪು ಬೆಲ್ಲ ನಾನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಅದು ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ. ಇದು ಜಸ್ಟ್ ಆ ಬೆಲ್ಲ ಕರಗಿದ ನಂತರ ಅದರಲ್ಲಿ ಕಡ್ಡಿ ಮತ್ತು ಕಲ್ಲು ಎಲ್ಲ ಇರುತ್ತಲ್ಲ, ಅದನ್ನು ಶೋಸ್ಕೊಳ್ಳೋಕ್ಕೋಸ್ಕರವಾಗಿ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಕೊಂಡಿದ್ದೀನಿ ಬೆಲ್ಲನ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿರೋ ಬೆಲ್ಲದ ಸಿರಪನ್ನು ಇವಾಗ ನಾನು ನಾವು ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅಕ್ಕಿ ಮತ್ತು ಬೇಳೆ, ಅದಕ್ಕೆ ಇವಾಗ ನಾನು ಸೋಸ್ಕೊತಾ ಇದ್ದೀನಿ. ನೋಡಿ, ಕ್ಲೀನಾಗಿ ಶೋಧಿಸ್ಕೊಂಡಿದ್ದೀನಿ. ಅದರಲ್ಲಿರುವಂಥ ಕಲ್ಲು ಕಡ್ಡಿ ಎಲ್ಲ ಆಚೆ ತಗೊಂಡಿದ್ದೀನಿ. ಇದಾದ ನಂತರ ಈಗ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಸ್ಟವ್ ಹಚ್ಬೇಕಾಗತ್ತೆ. ಸ್ಟವ್ ಹಚ್ಬಿಟ್ಟು ಇವಾಗ ಕುದಿಯೋದಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ. ಈ ಬೆಲ್ಲ ಮತ್ತು ಅನ್ನ ಬೇಳೆ ಎಲ್ಲ ಏನಿದೆಯಲ್ಲ ಅದೆಲ್ಲ ಕ್ಲೀನಾಗಿ ಹೊಂದ್ಕೋಬೇಕಾಗತ್ತೆ. ಆ ಹೊಂದ್ಕೊಳ್ಳೋ ತನಕನೂ ಸ್ವಲ್ಪ ಕುದಿಸ್ಬೇಕಾಗತ್ತೆ ನಾವು ಸ್ಟವ್ ಹಚ್ಬಿಟ್ಟು. ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಉರಿ ತುಂಬ ಇಟ್ಕೊಳಕ್ಕೆ ಹೋಗ್ಬೇಡಿ. ಅದ್ರ ಜೊತೆಯಲ್ಲಿ ನೀವು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಅವಾಗ ಸ್ಟಿರ್ ಕೂಡ ಮಾಡಬೇಕಾಗತ್ತೆ. ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅದು ತಳ ಕಚ್ಚೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಅದು ಹೆಸರು ಬೇಳೆ ಮತ್ತು ಬೆಲ್ಲ ಹಾಕಿರೋದ್ರಿಂದ ತಳ ಕಚ್ಚೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಆಗಾಗ ಸ್ವಲ್ಪ ಸ್ಟಿರ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಇವಾಗ ಬೆಲ್ಲ ಹೊಂದ್ಕೊಂಡಿದೆ ಬೇಳೆ ಮತ್ತು ಅನ್ನದ ಜೊತೆಯಲ್ಲಿ. ಈ ಸಂದರ್ಭದಲ್ಲಿ ನಾನು 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. 2 ಸ್ಪೂನ್ ಸಾಕು, ಜಾಸ್ತಿ ಏನು ಬೇಡ. 2 ಸ್ಪೂನ್ ತುಪ್ಪ ಹಾಕಿದ ನಂತರ ಈಗ ಒಂದ್ಸರಿ ಕ್ಲೀನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅನ್ನದ ಜೊತೆಯಲ್ಲಿ ಆಮೇಲೆ ಆ ಬೆಲ್ಲ ಮತ್ತು ಅನ್ನ ಎಲ್ಲದ್ರ ಜೊತೆಯಲ್ಲೂ ಕ್ಲೀನಾಗಿ ಆ ತುಪ್ಪ ಬೆರೆತ್ಕೊಳ್ಳುತ್ತೆ. ಬೆರೆತ್ಕೊಂಡಾದ್ಮೇಲೆ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಘಮ ಕೂಡ ಕೊಡುತ್ತೆ. ಹಾಗಾಗಿ ಅದನ್ನು ತುಪ್ಪ ಹಾಕಿದ ನಂತರ ಮತ್ತೆ ಒಂದು 30 ಸೆಕೆಂಡ್ಸ್ಗಳ ಕಾಲ, 30 to 45 ಸೆಕೆಂಡ್ಸ್ಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಕುದಿಸ್ಬೇಕಾಗತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಆಗೋಗಿದೆ. ಕಾಣಿಸ್ತಿದೆಯಲ್ಲ? ಇಷ್ಟು ಆದ ನಂತರ ಈಗ ನಾನು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋಬೇಕಾಗತ್ತೆ. ಅದಕ್ಕೋಸ್ಕರನೇ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ.
ತುಪ್ಪದಲ್ಲಿ ಕರ್ಕೋಬೇಕಾಗತ್ತೆ. ನೋಡಿ ತುಪ್ಪ ಕರಗಿ ಆಗಿದೆ. ಇಲ್ಲಿ ತೆಂಗಿನಕಾಯಿನ ನಾನು ನೋಡಿ ಇಷ್ಟಿಷ್ಟು ದಪ್ಪ ನಾನು ಪೀಸ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಈ ಥರ ಪೀಸ್ ಮಾಡಿ ಹಾಕೋದ್ರಿಂದ ತಿನ್ನುವಾಗ ಬಾಯಿಗೆ ಸಿಗುತ್ತೆ, ತುಂಬ ಟೇಸ್ಟ್ ಅನಿಸುತ್ತೆ. ಅದಾದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಕೂಡ ತಗೊಂಡಿದ್ದೀನಿ. ಇಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ತೆಂಗಿನಕಾಯಿ ನಿಮ್ಮ ಇಚ್ಛಾನುಸಾರ ತಗೋಬೋದು. ಹೆಚ್ಚಿಗೆನಾದ್ರೂ ತಗೊಳ್ಳಿ, ಕಡಿಮೆನಾದರೂ ತಗೊಳ್ಳಿ, ನಿಮ್ಮ ಇಷ್ಟ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ತಗೊಳ್ಳಿ. ಫಸ್ಟು ನಾನಿಲ್ಲಿ ತೆಂಗಿನಕಾಯಿನ ಪೀಸ್ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ. ಯಾಕೆಂದರೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಫ್ರೈ ಆಗೋದು ಟೈಮ್ ತಗೊಳುತ್ತೆ. ಹಾಗಾಗಿ ತೆಂಗಿನಕಾಯಿ ಫಸ್ಟ್ ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಫ್ರೈ ಆದ ನಂತರ ಗೋಡಂಬಿ ಹಾಕಿದ್ದೀನಿ. ಗೋಡಂಬಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಇವಾಗ ದ್ರಾಕ್ಷಿನೂ ಕೂಡ, ಒಣ ದ್ರಾಕ್ಷಿ ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಅಷ್ಟನ್ನು ಕೂಡ ಇವಾಗ ನಾನು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಊರಿನ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ ಫ್ಲೇಮ್ನ. ಯಾಕೆ ಅಂತಂದರೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ. ನೋಡಿ ಕೆಂಪಗಾಗಿದೆ ಇವಾಗ ದ್ರಾಕ್ಷಿ, ಗೋಡಂಬಿ ಮತ್ತು ತೆಂಗಿನಕಾಯಿ ಎಲ್ಲ. ಇಷ್ಟು ಫ್ರೈ ಆದರೆ ಸಾಕು. ಇದಾದ ನಂತರ ಫೈನಲ್ ಆಗಿ ನಾನು ಏನು ಈಗ ರೆಡಿ ಇಟ್ಕೊಂಡಿರೋ ಪೊಂಗಲ್ ಇದೆಯಲ್ಲ, ಆ ಪೊಂಗಲಿಗೆ ಈಗ ಎಲ್ಲದನ್ನು ಕೂಡ ನಾನು ಸುರಿದು ಬಿಟ್ಟಿದ್ದೀನಿ. ಸುರಿದಾದ ನಂತರ ಇವಾಗ ಕ್ಲೀನಾಗಿ ಒಂದ್ಸರಿ ಸ್ಟಿರ್ ಮಾಡಿಬಿಡ್ತೀನಿ. ಸ್ಟಿರ್ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ, ಏಲಕ್ಕಿನ ಕೂಡ ಸ್ವಲ್ಪ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಹಾಕಿ ಇವಾಗ ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ವೀಕ್ಷಕರೇ, ಎಷ್ಟು ಸೂಪರಾಗಿರೋ ಅಂಥ ಒಂದು ಅದರೊಳಗೂ ಸಾಂಪ್ರದಾಯಿಕ ಶೈಲಿನಲ್ಲಿ ಸಿಹಿ ಪೊಂಗಲ್ ರೆಡಿ ಆಗೋಯ್ತು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ. ತುಂಬ ಈಸಿಯಾಗಿ ಕೂಡ ನೀವು ಮಾಡ್ಬೋದು ಮನೆಯಲ್ಲಿ. ನೀವು ಕೂಡ ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಪೊಂಗಲನ್ನು ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ಒಂದ್ಸರಿ ಕಾಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಸಾಧ್ಯ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಸೂಪರಾಗಿರೋವಂಥ ಒಂದು ಸಿಹಿ ಪೊಂಗಲ್ ರೆಡಿ ಆಗೋಯ್ತು. ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ವೀಕ್ಷಕರೇ. ಮತ್ತು ಮಕ್ಕಳೂ ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡಿ ತಿಂತಾರೆ. ಅದರಲ್ಲೆಲ್ಲ ಫುಲ್ಲು ದ್ರಾಕ್ಷಿ, ಗೋಡಂಬಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ತಿಂತಾರೆ ವೀಕ್ಷಕರೇ. ತುಂಬ ಚೆನ್ನಾಗಿರೋ ಅಂಥ ಒಂದು ಸಿಹಿ ಪೊಂಗಲ್ ರೆಡಿ ಆಯಿತು ಈ ವರ್ಷದ ಸಂಕ್ರಾಂತಿ ಹಬ್ಬಕ್ಕೋಸ್ಕರವಾಗಿ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.